ವೆಲ್ಕಮ್ ಟು ASRS ಮನಿ ಮಂತ್ರ ಚಾನಲ್. ಈ ವಿಡಿಯೋನಲ್ಲಿ ನಾವು ಏನನ್ನ ತಿಳ್ಕೊಂತೀವಿ ಅಂತಂದ್ರೆ, ಈ ವಿಡಿಯೋನಲ್ಲಿ ನಾವು ಸ್ಪೆಷಲ್ ಕ್ಲಾಸ್ ಬಗ್ಗೆ, ಸ್ಪೆಷಲ್ ಕ್ಲಾಸ್ ಅಂದ್ರೆ ಏನು, ಮಾಮೂಲಿ ಮಾಸ್ಟರ್ ಕ್ಲಾಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ಏನಂತಂದ್ರೆ, ಈಗ ಸ್ಪೆಷಲ್ ಕ್ಲಾಸ್ ಅಂದ್ರೆ ಸಾಮಾನ್ಯವಾಗಿ ನಮಗೆ ದುಡ್ಡಿನ ಬಗ್ಗೆ ದಾರಿ ಅನ್ನೋದಲ್ಲ. ಮಾಮೂಲಿ ಕ್ಲಾಸಲ್ಲಿ ಏನಾಗುತ್ತೆ ಅಂತಂದಾಗ ನಮಗೆ ದುಡ್ಡಿನ ಬಗ್ಗೆ ಒಂದು ಮುಖ, ದುಡ್ಡಿನ ಮುಖ ಹೇಗಿದೆ, ದುಡ್ಡಿನ ಬಗ್ಗೆ ದಾರಿ ಏನಿದೆ, ಅರ್ಥ ಆಯ್ತಾ? ಇಲ್ಲಿ ಒಂದು ನಕ್ಷೆ ಅನ್ನೋದನ್ನು ಮಾತ್ರ ನಮಗೆ ಕಾಣಿಸುತ್ತೆ, ಅರ್ಥ ಆಯ್ತಲ್ಲ? ಈ ಮಾಮೂಲಿ ಕ್ಲಾಸಲ್ಲಿ ಬರೀ ನಕ್ಷೆಯಲ್ಲಿ ನೋಡ್ತೀವಿ ನಾವು. ಏನು ಈ ದುಡ್ಡು, ಯಾವ ರೀತಿ ನಾವು ದುಡ್ಡನ್ನು ಸಂಪಾದನೆ ಮಾಡಬೇಕು, ಏನು ಇದರ ನಿಯಮಗಳೇನು, ಇದೆಲ್ಲವನ್ನ ನಾವು ತಿಳ್ಕೊತೀವಿ. ಆದರೆ ಈ ಮಾಮೂಲಿ ಮಾಸ್ಟರ್ ಕ್ಲಾಸ್ಗೆ ನೀವು ಬರಬೇಕು ಅಂತಂದರೆ ಒಂದು ಯೋಗ ಅನ್ನೋದು ಇರಬೇಕು. ಇಲ್ಲ ಅಂತಂದರೆ ನೀವು ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ಎಷ್ಟೋ ಕೋಟ್ಯಾಂತರ ಮಂದಿ ಇದ್ದಾರೆ ಕನ್ನಡದ ಜನತೆ, ಆದರೆ ಅದರಲ್ಲಿ ನೀವು ಮಾತ್ರನೇ ನನ್ನ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಯೋಗ ಅನ್ನೋದು ನಿಮಗಿದೆ. ಆ ಯೋಗ ಇರೋದಕ್ಕೆ ನೀವು ಬಂದಿದ್ದೀರಾ. ಇಲ್ಲಿ ಹಣ ಅನ್ನೋದೇನು ಅಂತಂದರೆ ಒಂದು ಅಪರೂಪವಾದಂತಹ ನಿಧಿ. ಈ ಹಣ ಅನ್ನೋದೇನಪ್ಪ ಇಲ್ಲಿ ಅಂತಂದರೆ ಒಂದು ಅಪರೂಪವಾದಂತಹ ನಿಧಿಯನ್ನು ಕಂಡುಹಿಡಿಯೋದಕ್ಕೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರಯಾಣ ಮಾಡ್ತಾ ಇದ್ದೀವಿ. ಯಾವ ರೀತಿ ಪ್ರಯಾಣ ಮಾಡ್ತಾ ಇದ್ದೀವಿ ಅಂದರೆ ಮನಿ ಮಂತ್ರ ಕ್ಲಾಸ್ಗೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಆ ಕ್ಲಾಸ್ಗೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ, ಅದಕ್ಕೆ ದಾರಿ ಹೇಗಿದೆ ಅನ್ನೋದನ್ನು ಹುಡುಕ್ತಾ ಇದ್ದೀವಿ. ಆ ಹುಡುಕುವ ಆ ನೆಟ್ಟಿನಲ್ಲಿ ಏನಾಗಿದೆ ಅಂತಂದರೆ ನಮಗೆ ಇಲ್ಲಿ ಏನು ಸಿಕ್ಕಿದೆ ಅಂತಂದರೆ ಆ ಮನಿ ಮಂತ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮಗೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ಒಂದು ದಾರಿ ಅನ್ನೋದು ಕಾಣಿಸಿದೆ. ಇಲ್ಲಿ ಬರುವಷ್ಟರಲ್ಲಿ ನಮ್ಗೇನಾಗುತ್ತೆ ಅಂತಂದರೆ ನಾವು ಒಂದನ್ನು ಗಮನಿಸಬೇಕು. ಈಗ ನಾವು ಇಷ್ಟು ದಿನದಿಂದ ನಾವು ಏನಂತ ತಿಳ್ಕೊಂಡಿದ್ವಿ ಅಂತಂದರೆ ದುಡ್ಡು ಸಂಪಾದನೆ ಮಾಡೋದು ಕಷ್ಟ. ದುಡ್ಡು ಸಂಪಾದನೆ ಮಾಡಬೇಕು ಅಂತಂದರೆ ನಾವು ತುಂಬ ಕಷ್ಟ ಬಿದ್ದು ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನೋದನ್ನು ಮಾತ್ರ ನಾವು ತಿಳ್ಕೊಂಡಿದ್ವಿ. ನಾವು ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ದುಡ್ಡು ಸಂಪಾದನೆ ಮಾಡೋದು ಸುಲಭ ಅನ್ನೋದು ಒಂದು ನಕ್ಷೆ ಅನ್ನೋದು ಸಿಗುತ್ತೆ. ಆದರೆ ಈ ಸ್ಪೆಷಲ್ ಕ್ಲಾಸ್ಗೆ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ನಿಧಿ ಸಿಕ್ಕುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ನಿಧಿ ಅನ್ನೋದು ಸಿಗುತ್ತೆ. ಆ ನಿಧಿ ಯಾವ ರೀತಿ ಹುಡುಕಬೇಕು ಅಂತಂದಾಗ ಈ ವಿಷಯವನ್ನು ಕೂಲಂಕುಷವಾಗಿ ಆಳವಾಗಿ ನಾವು ಪರಿಶೀಲಿಸಿದಾಗ ಅದರಿಂದ ನಮಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ ಆ ನಿಧಿಗೆ ನಾವು ಹೆಂಗೆ ಹೋಗಬೇಕು, ಆ ನಿಧಿಗೆ ಹೋಗ್ಬೇಕಾದಂಥ ರೂಟ್ಸ್ ಏನು ಅಂತ ನಾವು ತಿಳ್ಕೊಂಡಾಗ ನಮಗೆ ಸಿಕ್ಕಿದ ಮಾರ್ಗ ಯಾವುದಪ್ಪ ಅಂತಂದಾಗ ಈ ಸ್ಪೆಷಲ್ ಕ್ಲಾಸ್ ಯಾವ ರೀತಿ ಇರುತ್ತೆ ಅಂತಂದರೆ ತುಂಬ ಸ್ಪೆಷಲ್ ಆಗೇ ಇರುತ್ತೆ. ಒಂದು ಗೂಗಲ್ ಮ್ಯಾಪ್ ಥರ. ನಿಮಗೆ ಈಗ ಒಂದು ಗೂಗಲ್ ಮ್ಯಾಪ್ ಸಿಕ್ತು ಅಂತ ಇಟ್ಕೊಳ್ಳಿ, ನಾವು ಯಾವುದೇ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂದರೆ ತುಂಬ ಸುಲಭವಾಗಿ ಹೊರಟೋಗ್ತೀವಿ ಅಲ್ವಾ? ಅದೇ ರೀತಿಯಾಗಿ ಈ ಸ್ಪೆಷಲ್ ಕ್ಲಾಸ್ ಅನ್ನೋದು ಏನಿದೆ ಇದು ಒಂದು ಗೂಗಲ್ ಮ್ಯಾಪ್ ಥರ ನಮಗೆ ದಾರಿಯನ್ನು ತೋರಿಸುತ್ತೆ. ಈ ದುಡ್ಡು, ಸಂಪತ್ತು, ಐಶ್ವರ್ಯಕ್ಕೆ ಒಂದು ದಾರಿ ಯಾವುದಿದೆ, ದಾರಿ ದೀಪ ಯಾವುದಿದೆ ಅಂತ ನೋಡಿದಾಗ ಅದು ಸ್ಪೆಷಲ್ ಕ್ಲಾಸ್. ನಾವು ಸ್ಪೆಷಲ್ ಕ್ಲಾಸ್ಗೆ ನಾವು ಒಂದನ್ನು ತಿಳ್ಕೊಬೇಕು. ಏನಪ್ಪ ಅಂತಂದಾಗ ಈ ಸ್ಪೆಷಲ್ ಕ್ಲಾಸ್ಗೆ ನಾವು ಬರ್ಬೋದಾ ಅನ್ನೋದು ಒಂದು ಡೌಟ್ ಬರುತ್ತೆ ಅಲ್ವಾ? ಈ ಸ್ಪೆಷಲ್ ಕ್ಲಾಸ್ಗೆ ಬರಬೇಕಾಗಿದ್ರೆ ಅರ್ಹತೆ ಏನಿರಬೇಕು ಅಂತಂದಾಗ ನಿಮಗೆ ಅರ್ಹತೆ ಅನ್ನೋದೇನು ಅಂತಂದರೆ ಒಂದು ಮಾಮೂಲಿ ಕ್ಲಾಸ್ ಆದ್ರೂ ನೀವು ಅಟೆಂಡ್ ಮಾಡಿರಬೇಕು. ಒಂದೇ ಒಂದು ಕ್ಲಾಸನ್ನಾದ್ರೂ ನೀವು ಅಟೆಂಡ್ ಮಾಡಿರ್ಬೇಕು. ಯಾಕೆಂತಂದರೆ ಈಗ ನಮ್ಮ ಕ್ಲಾಸಲ್ಲಿ ಋತುಂಬರ ಅಂದರೆ ಏನು, ಆಮೇಲೆ ದುಡ್ಡನ್ನು ನಾವು ಯಾವ ರೀತಿ ಆಕರ್ಷಣೆ ಮಾಡಬೇಕು, ದುಡ್ಡು ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಹೇಳ್ಬಿಟ್ಟಿರ್ತೀವಿ, ಅರ್ಥ ಆಯ್ತಾ? ಈ ಸ್ಪೆಷಲ್ ಕ್ಲಾಸ್ಗೆ ಹೋಗೋಷ್ಟೊತ್ತಿಗೆ ಅಲ್ಲಿ ಇವೆಲ್ಲ ಇರೋದಿಲ್ಲ. ಅಲ್ಲಿ ಅದ್ಭುತವಾದಂತಹ ಆ ದಾರಿ ದೀಪ ಅನ್ನೋದು ನಿಮಗೆ ತೆರೆಯುತ್ತೆ. ಹಾಗಾಗಿ ಒಂದು ಮಾಮೂಲಿ ಕ್ಲಾಸನ್ನು ನೀವು ಅಟೆಂಡ್ ಮಾಡಿರಬೇಕು. ಆ ಅಟೆಂಡ್ ಮಾಡಿದಾಗಲೇ ನಿಮಗೆ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಮಾಡೋದಕ್ಕೆ ಅರ್ಹತೆ ಅನ್ನೋದು ಇರುತ್ತೆ. ಇಲ್ಲಿ ಒಂದನ್ನು ಗಮನಿಸಬೇಕು, ಆ ದಾರಿಯಲ್ಲಿ ಯಾವುದು ಅಡೆತಡೆಗಳು ಇಲ್ಲದೆ ಮುಂದಕ್ಕೆ ನಾವು ಸಾಧ್ಯವಾದಷ್ಟು ಸ್ಪೆಷಲ್ ಕ್ಲಾಸ್ಗೆ ಅಟೆಂಡ್ ಆಗಲು ಪ್ರಯತ್ನ ಮಾಡಬೇಕು, ಅರ್ಥ ಆಯ್ತಾ? ಇಲ್ಲಿ ಸ್ಪೆಷಲ್ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಯಾವಾಗ ಈ ಸ್ಪೆಷಲ್ ಕ್ಲಾಸ್ ಇದೆ ಅಂತಂದರೆ ಇದು ಜೂನು 15ನೇ ತಾರೀಕು ಇರುತ್ತೆ. ಇದು ಏನು ಜಾಸ್ತಿ ದಿನಗಳಿಲ್ಲ. ಇದು 6 ತಿಂಗಳಿಗೆ ಒಂದು ಸರ್ತಿ ಮಾತ್ರನೇ ಸ್ಪೆಷಲ್ ಕ್ಲಾಸ್ ಇರುತ್ತೆ, ಅರ್ಥ ಆಯ್ತಾ? ಇದು ಮಾಮೂಲಿ ಕ್ಲಾಸ್ ಆದರೆ ನೀವು ತಿಂಗಳು ಅಟೆಂಡ್ ಮಾಡ್ಬೋದು. ಈ ಸ್ಪೆಷಲ್ ಕ್ಲಾಸ್ ಅನ್ನೋದು 6 ತಿಂಗಳಿಗೆ ಒಂದು ಸರ್ತಿನೇ ಇರುತ್ತೆ. ಈ ಸ್ಪೆಷಲ್ ಕ್ಲಾಸಲ್ಲಿ ಏನು ಸರ್ ಸ್ಪೆಷಲ್ ಅಂತಂದರೆ ಇಲ್ಲಿ ತುಂಬ ರಹಸ್ಯಗಳು ನಿಮಗೆ ತಿಳಿದೇ ಇರುವಂತಹ, ನಿಮ್ಮ ಜೀವನದಲ್ಲಿ ನಿಮಗೆ ತಿಳಿದೇ ಇರುವಂತಹ ತುಂಬ ರಹಸ್ಯಗಳನ್ನು ನೀವು ತಿಳ್ಕೊತೀರಾ. ಅದೇ ರೀತಿಯಾಗಿ ಇಲ್ಲಿ
ನಾನು ಮಾಸ್ಟರ್ ಕ್ಲಾಸ್ನಲ್ಲಿ ಹಣದ ಮುಖ ಯಾವ ರೀತಿ ಇರುತ್ತೆ, ಹಣವನ್ನು ನಾವು ಯಾವ ರೀತಿ ಆಕರ್ಷಣೆ ಮಾಡಬೇಕು ಅನ್ನೋದನ್ನು ಮಾತ್ರ ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸ್ಪೆಷಲ್ ಕ್ಲಾಸಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಯೂನಿವರ್ಸ್ಗೆ ಯಾವ ರೀತಿ ಕನೆಕ್ಟ್ ಆಗಬೇಕು, ಯೂನಿವರ್ಸ್ಗೆ ಕನೆಕ್ಟ್ ಆಗೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಇದೆ, ಯೂನಿವರ್ಸ್ಗೆ ಕನೆಕ್ಟ್ ಆಗೋದ್ರಿಂದ ನಮಗೆ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನು ನಾವು ಪ್ರತಿಯೊಂದು ಪಾಯಿಂಟನ್ನು ಸಹ ಕೂಲಂಕುಷವಾಗಿ ಆಳವಾಗಿ ಆ ಸಬ್ಜೆಕ್ಟಲ್ಲಿ ಏನಿದೆ, ಆ ಸ್ಪೆಷಲ್ ಕ್ಲಾಸಲ್ಲಿ ಅಂಥ ಸ್ಪೆಷಾಲಿಟಿ ಏನಿದೆ ಅನ್ನೋದನ್ನು ನಾವು ಡೀಪಾಗಿ ತಿಳ್ಕೊತೀವಿ. ಆಗ ನೀವು ಆ ಸ್ಟೇಜ್ಗೆ ಹೋದ ತಕ್ಷಣ ನಿಮ್ಗೆ ಹೇಗಾಗಿರುತ್ತೆ ಅಂತಂದರೆ, ನಿಮಗೆ ಏನೋ ಒಂದು ವಸ್ತು ಬೇಕಾಗಿರುತ್ತೆ, ಅರ್ಥ ಆಯ್ತಾ? ಆ ವಸ್ತುವನ್ನು ನಿಮಗೆ ಯಾರೋ ಮುಖಾಂತರ ಬರುತ್ತೆ, ಇಲ್ಲ ಯಾವುದೋ ಮುಖಾಂತರ ನಿಮ್ಮ ಹತ್ರ ಬರುತ್ತೆ ಆ ವಸ್ತು ನಿಮಗೆ ತುಂಬ ಈಸಿಯಾಗಿ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಈಸಿಯಾಗಿ ಬರಬೇಕಾಗಿದ್ದರೆ ಆ ರೂಟ್ಸ್ ಅನ್ನೋದೇನಿದೆ ನೋಡಿ, ಆ ದಾರಿ ಅನ್ನೋದೇನಿದೆ ನೋಡಿ, ಅವೆಲ್ಲವೂ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಈಗ ಏನಾಗಿದೆ ಅಂತಂದರೆ, ನಾವು ಇಂದಿನಿಂದ ನಮ್ಮ ಮೈಂಡಿನಲ್ಲಿ ಉಳಿದಿರುವಂತಹ ಭಾವನೆಗಳೆಲ್ಲ ಏನಾಗಿದೆ ಅಂತಂದರೆ ನಮ್ಮ ಮೈಂಡಲ್ಲಿ ಕುಳಿತುಕೊಂಡ್ಬಿಟ್ಟಿದೆ. ಹಾಗಾಗಿ ಈಗ ನಾವೇನಾದರೂ ಹೊಸದೇನಾದರೂ ಹಾಕೋದ್ರೆ ಅದು ತಗೊಳೋದಿಲ್ಲ. ಈಗ ಒಂದು ಉದಾಹರಣೆ, ಒಂದು ಖಾಲಿ ಬಾಟ್ಲಿದೆ ಅಂತ ಇಟ್ಕೊಳ್ಳಿ. ಆ ಖಾಲಿ ಬಾಟ್ಲಲ್ಲಿ ನಾವು ನೀರನ್ನು ಬೇಕಾಗಿದ್ರೆ ತುಂಬಿಸ್ಬೋದು ಅಲ್ವಾ, ನಿಜ ತಾನೆ? ಆದರೆ ಇಲ್ಲಿ ತುಂಬಿದೆ ಇನ್ನೊಂದು ಬಾಟ್ಲು, ತುಂಬ ನೀರಿದೆ, ಅದರಲ್ಲಿ ನಾವು ನೀರು ತುಂಬಿಸೋಕೋದ್ರೆ ಏನಾಗುತ್ತೆ? ಚೆಲ್ಲೋಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ತಲೆಯಲ್ಲಿ ಎಲ್ಲ ತುಂಬಿಕೊಂಡಿದೆ. ಹಾಗಾಗಿ ನಾವು ಏನಾದರೂ ತುಂಬಿಸೋದಕ್ಕೆ ಹೋದರೆ ಏನಾಗುತ್ತೆ ಅಂತಂದಾಗ ಎಲ್ಲ ಚೆಲ್ಲೋಗುತ್ತೆ. ಆ ರೀತಿಯಾಗಿ ಇಲ್ಲಿ ಎಲ್ಲ ಚೆಲ್ಲೋಗುತ್ತೆ. ಏನು ತುಂಬಿಕೊಂಡಿದೆ? ಹಾಗಾದರೆ ನಮ್ಮ ಮೈಂಡಲ್ಲಿ ಎಲ್ಲ ತುಂಬಿಕೊಂಡಿದೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್, ಏನು ತುಂಬಿಕೊಂಡಿದೆ ಅನ್ನೋದನ್ನು ನಾವು ನೋಡಿದಾಗ ನಮಗೇನು ಒಂದು ಗೊತ್ತಾಗಿದ್ದು ಅಂತಂದಾಗ ಅಲ್ಲಿ ನೆಗೆಟಿವ್ಸ್ ಎಲ್ಲ ತುಂಬಿಕೊಂಡಿದೆ. ನಾವು ಚಿಕ್ಕಂದಿನಿಂದ ನಾವು ಕೇಳಿರುವಂತಹ ಪದಗಳೇನಿದೆ, ದುಡ್ಡಿನ ಬಗ್ಗೆ ಆಗಿರ್ಬೋದು, ಸಮಾಜದ ಬಗ್ಗೆ ಆಗಿರ್ಬೋದು, ಮೂಢನಂಬಿಕೆಯ ಬಗ್ಗೆ ಆಗಿರ್ಬೋದು, ನಾವು ಏನೆಲ್ಲ ಕೇಳಿದ್ದೀವಿ ಅದೆಲ್ಲ ನಮ್ಮ ತಲೆಯಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಅದನ್ನು ನೀವು ತಿಳ್ಕೊಂಡ್ರೆ ಕರೆಕ್ಟಾಗಿ ನೀವು ಹೌದು ಸಾರ್ ಅಂತೀರ. ಯಾಕೆ ಅಂತಂದ್ರೆ, ಈಗ ನಾವು ಚಿಕ್ಕ ಮಗುವಾಗಿದ್ದಾಗ ನಾವು ತಿಂಡಿ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಏನು ಹೇಳ್ಕೊಟ್ಟಿದ್ದಾರೆ, ಚಂದಮಾಮ ನೋಡು ಚಂದಮಾಮ ನೋಡು ಎಷ್ಟು ಚೆನ್ನಾಗಿದೆ ನೋಡು, ಚಂದಮಾಮ ಬರುತ್ತೆ, ನೀನು ಊಟ ತಿಂದರೆ ಚಂದಮಾಮ ಬರುತ್ತೆ ಅಂತ ಅಲ್ಲಿ ಏನು ಹೇಳಿದ್ದಾರೆ ನಮಗೆ, ಚಂದಮಾಮ ಬರದೇ ಇದ್ರೂ ಸಹ ಚಂದಮಾಮ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಊಟ ತಿಂದಿಲ್ಲ ಅಂತ ಗೊಮ್ಮಯ್ಯ ಬರ್ತಾನೆ, ಗೊಮ್ಮಯ್ಯ ಬಂದು ಹಿಡ್ಕೊಂಡ್ಬಿಡ್ತಾನೆ, ನಿನ್ನ ದೆವ್ವ ಬಂದ್ಬಿಡುತ್ತೆ, ಭೂತ ಬಂದ್ಬಿಡುತ್ತೆ, ಗೊಮ್ಮಯ್ಯ ಬಂದ್ಬಿಟ್ಟು ಹಿಡ್ಕೊಂಡ್ಬಿಡ್ತಾನೆ ಅಂತ ನಮ್ಗೆ ಅಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ, ಗೊಮ್ಮಯ್ಯ ಇಲ್ಲ ಅಂದ್ರೂ ಗೊಮ್ಮಯ್ಯನನ್ನು ಸೃಷ್ಟಿ ಮಾಡಿದ್ದಾರೆ. ಅಲ್ಲೇನಾಗಿದೆ, ನಮ್ಮ ಮೈಂಡಲ್ಲಿ ಈಗಲೂ ಸಹ ಭೂತ ಇದೆ, ದೆವ್ವ ಇದೆ, ಅದಿದೆ ಇದಿದೆ ಅನ್ನೋದು ಕೂತ್ಕೊಂಡ್ಬಿಟ್ಟಿದೆ. ಅದೇ ರೀತಿಯಾಗಿ ದುಡ್ಡಿನ ಬಗ್ಗೆ ನಮ್ಗೇನು ಹೇಳ್ಕೊಟ್ಟಿದ್ದಾರೆ ಅಂತಂದಾಗ ನಾವು ನೋಡಿದಾಗ ದುಡ್ಡಿನ ಬಗ್ಗೆ ನಮ್ಗೇನು ಹೇಳ್ಕೊಟ್ಟಿದ್ದಾರೆ, ಕಷ್ಟ ಬಿದ್ರೇ ದುಡ್ಡು ಬರುತ್ತೆ, ಕಷ್ಟ ಬಿದ್ದು ಓದಬೇಕು, ಕಷ್ಟ ಬಿದ್ದು ದುಡಿಬೇಕು, ಆಗಲೇ ನಿನಗೆ ದುಡ್ಡು ಬರುತ್ತೆ ಅನ್ನೋದು ನಿನ್ನ ಮೈಂಡಲ್ಲಿ ನಾಟ್ಕೊಂಡ್ಬಿಟ್ಟಿದೆ. ಆದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಿಮ್ಮ ಮೈಂಡಲ್ಲಿರುವಂತಹ ಭಾವನೆಗಳನ್ನೆಲ್ಲ ತೊಲಗಿಸಿ ಅದನ್ನೆಲ್ಲ ನಿರ್ಮೂಲನೆ ಮಾಡಿ ನಿಮ್ಮ ಮೈಂಡಿಗೆ ಏನು ನಾವು ತುಂಬಿಸ್ಬೇಕಪ್ಪ, ಆ ಖಾಲಿಯಾಗಿರುವಂಥ ಪ್ರದೇಶದಲ್ಲಿ ನಾವು ಏನನ್ನು ತುಂಬಿಸ್ಬೇಕಪ್ಪ ಅಂತ ನಾವು ಯೋಚನೆ ಮಾಡಿದಾಗ ಇಲ್ಲಿ ಸ್ಪೆಷಲ್ ಕ್ಲಾಸ್ನಲ್ಲಿ ಏನು ತುಂಬಿಸ್ತೀವಿ ಅಂತಂದರೆ ದುಡ್ಡು, ಸಂಪತ್ತು, ಐಶ್ವರ್ಯವನ್ನು ತುಂಬಿಸ್ತೀವಿ. ಆ ದುಡ್ಡು ಐಶ್ವರ್ಯವನ್ನು ನಾವು ಯಾವಾಗ ತುಂಬಿಸ್ತೀವೋ ಆಗ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮೆದುಳಿನಲ್ಲಿ ಏನು ತುಂಬಿಕೊಂಡಿದೆ, ದುಡ್ಡು, ಸಂಪತ್ತು, ಐಶ್ವರ್ಯ ತುಂಬಿಕೊಂಡಿದೆ. ಆ ದುಡ್ಡು, ಸಂಪತ್ತು, ಐಶ್ವರ್ಯ ನಿಮ್ಮ ಮೆದುಳಿನಲ್ಲಿ ಯಾವಾಗ ತುಂಬಿಕೊಂಡಿದೆ ಆಗ ಇಷ್ಟು ದಿವಸದಿಂದ ನಿಮ್ಮ ಕಾನ್ಷಿಯಸ್ ಬ್ರೈನ್ ಕೆಲಸ ಮಾಡ್ತಾ ಇತ್ತು. ಇನ್ನು ನೀನು ಸ್ಪೆಷಲ್ ಕ್ಲಾಸ್ ಬಂದು ಹೋದ ತಕ್ಷಣ ನಿನ್ನ ಸಬ್ ಕಾನ್ಷಿಯಸ್ ಬ್ರೈನ್ ಕೆಲಸ ಮಾಡುತ್ತೆ, ನಿನ್ನ ಸೂಪರ್ ಕಾನ್ಷಿಯಸ್ ಬ್ರೈನು ಕೆಲಸ ಮಾಡುತ್ತೆ. ಆಗ ನಿನಗೆ ಏನು ಅಂದುಕೊಂಡ್ರೆ ಅದೆಲ್ಲವನ್ನು ಪಡೆಯೋದಕ್ಕೆ ರೆಡಿ ಆಗ್ತೀಯ. ಇಲ್ಲಿ ನಾವು ಒಂದನ್ನು ಗಮನಿಸಬೇಕು, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್ ಅಲ್ವಾ? ಈ ಮೂರು ಮೈಂಡ್ಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವ? ಮನುಷ್ಯನಿಗಿರುವಂತಹ ಈ 2 ಲಕ್ಷ GB ನಾವು ಉಪಯೋಗಿಸ್ಕೊತಾ ಇದ್ದೀವ? ಇಲ್ಲ, ನಾವು ಉಪಯೋಗಿಸ್ಕೊತಾ ಇಲ್ಲ
ಅಲ್ವಾ? ಆ 2 ಲಕ್ಷ GB ಅದರಲ್ಲಿ ನಾವು ಒಂದು ಸಣ್ಣದಾಗೆ ಒಂದು 10% ಆದ್ರೂ ನಾವು ಉಪಯೋಗಿಸ್ಕೊಂಡಿದ್ದೆ ಆದರೆ ನಾವು ಕೇಳಿದ್ದನ್ನೆಲ್ಲ ಪಡೆಯೋದಕ್ಕೆ ರೆಡಿಯಾಗಿರ್ತೀವಿ. ಅದೇ ರೀತಿಯಾಗಿ ಇನ್ನೇನು ಜಾಸ್ತಿ ದಿನ ಇಲ್ಲ ಸ್ಪೆಷಲ್ ಕ್ಲಾಸ್ ಅಂತ, ಇನ್ನು ಕೆಲವೇ ದಿನಗಳಿದೆ. ಎಲ್ಲ ಸೀಟ್ಗಳೆಲ್ಲ ರಶ್ ಆಗ್ತಾ ಇದೆ. ನೀವು ಸ್ಪೆಷಲ್ ಕ್ಲಾಸ್ಗೆ ಬರಬೇಕು ಅಂತಂದರೆ ಇದು ಈಗ ಬರುವಂಥದ್ದು ಒಂದೇ ಕ್ಲಾಸ್ ಇರೋದು, ನಿಮಗೆ ಮಾಮೂಲಿ ಕ್ಲಾಸ್ ಒಂದೇ ಕ್ಲಾಸೇ ಸಿಗುತ್ತೆ. ಹಾಗಾಗಿ ಈ ಮಾಮೂಲಿ ಮಾಸ್ಟರ್ ಕ್ಲಾಸ್ಗೆ ಅಟೆಂಡ್ ಆಗಿ ಆ ನಂತರ ನೀವು ಸ್ಪೆಷಲ್ ಕ್ಲಾಸ್ಗೆ ಬರೋದಕ್ಕೆ ಅರ್ಹರಾಗ್ತೀರಾ. ಅದಕ್ಕಾಗಿ ನೀವು ಆದಷ್ಟು ಬೇಗನೆ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಬರೋ ಹಾಗಿದ್ದರೆ ನಿಮ್ಮ ಸೀಟನ್ನು ನೀವು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಸೀಟನ್ನು ಬುಕ್ ಮಾಡಿದ್ದು ನಿಮಗೆ ಸೀಟ್ ಸಿಕ್ಕಿದೆ ಅಂತಂದರೆ ನಿಮ್ಮ ಡೈರಿನಲ್ಲಿ ಬರ್ಕೊಳ್ಳಿ, ಐ ಆಮ್ ರಿಚ್, ನಾನು ಶ್ರೀಮಂತ, 100% ನಾನು ಶ್ರೀಮಂತ ಅಂತ ನೀವು ಬರ್ಕೊಂಬಿಡಿ. ಥ್ಯಾಂಕ್ ಯು. ಎಲ್ಲರೂ ಕ್ಲಾಸ್ಗೆ ಅಟೆಂಡ್ ಆಗೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್. ಕ್ಲಾಸಲ್ಲಿ ಭೇಟಿಯಾಗೋಣ.